वी आर डेवलपिंग द बैंगलोर सिटी, वी आर पेइंग टैक्स हियर, मैं कन्नड़ में नहीं बात करता हूँ, आप हिंदी में बात करो, ये ಇಂಡಿಯಾ ಹೇ ಅಂತ ಈ ಪ್ರತಿದಿನ ಈ ದೌರ್ಜನ್ಯ ದಬ್ಬಾಳಿಕೆನ ನಾವು ವಲಸಿಗರಿಂದ ಕಾಣ್ತಾನೆ ಇರ್ತೀವಿ. ಇದನ್ನೆಲ್ಲ ಕೇಳಿಸ್ಕೊಂಡು ನಾವು ಕನ್ನಡಿಗರು ಬಾಯಿ ಮುಚ್ಕೊಂಡಿದೀವಿ. ಅನೇಕ ಆಟೋದವ್ರ ಮೇಲೆ ಹಲ್ಲೆಗಳಾಗುತ್ತೆ, ಬಸ್ ಕಂಡಕ್ಟರ್ ಮೇಲೆ ಹಲ್ಲೆಗಳಾಗುತ್ತೆ. ಇದನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಇದೀವಿ ಬಾಯಿ ಮುಚ್ಕೊಂಡು. ಬಟ್ ಇದಕ್ಕೆಲ್ಲ ಉತ್ತರವಾಗಿನೇ ನಾವು ಇವಾಗ ನಮ್ಮ ಇತಿಹಾಸಗಳನ್ನ ಹೇಳ್ತಾ ನಾವು ಕನ್ನಡಿಗರು ನಮ್ಮ ಎಲ್ಲಿಂದ ಬೆಂಗಳೂರು ಬೆಳ್ಕೊಂಡು ಬಂತು, ಎಷ್ಟು ವರ್ಷಗಳಿಂದ ಅಭಿವೃದ್ಧಿ ಹಂತ ಹಂತವಾಗಿ ಅಭಿವೃದ್ಧಿ ಹೊಂದಿದೆ ಅನ್ನೋದನ್ನೇ ನಾವು ಮೊದಲು ಕನ್ನಡಿಗರು ಅರಿಬೇಕು. ಅದಕ್ಕೋಸ್ಕರ ಈ ವಿಡಿಯೋಗಳನ್ನ ಮಾಡ್ತಾ ಇರೋದು. LIC ಪಾಳ್ಯದ ಬೆಂಗಳೂರು ಕೋಟೆ ಹತ್ರ ಇದೀವಿ ಇವಾಗ. ಕನ್ನಡಿಗರ ರಕ್ಷಣೆಗೆ ಅಂತ ಬೆಂಗಳೂರು ಕೋಟೆಯನ್ನ ಕಟ್ತಾರೆ, ಕನ್ನಡಿಗರ ಅಭಿವೃದ್ಧಿಗೆ ಅಂತ ಹೇಳ್ಬಿಟ್ಟು ಪೇಟೆಗಳನ್ನ ಮಾಡ್ತಾರೆ. ಅದೇ ನಾವು ಇವಾಗ ನೋಡ್ಬೋದು ಬೆಂಗಳೂರಿನಲ್ಲಿ ಮತ್ತೆ ಮಾಗಡಿಗಳಲ್ಲಿ ಎಷ್ಟೊಂದು ನಮ್ಮ ಪೇಟೆಗಳ ಹೆಸರಿರುವಂತ ಏರಿಯಾಗಳನ್ನ. ಅಂದ್ರೆ ಅವಾಗಿನ ಕಾಲದಲ್ಲಿ ಅದಾದ್ಮೇಲೆ ಅದು ಪೇಟೆಗಳ ನಿರ್ಮಾಣ ಆದ್ಮೇಲೆ ಬೇರೆ ಬೇರೆ ದೇಶಗಳಿಂದ ಇಲ್ಲಿ ವ್ಯಾಪಾರಕ್ಕೆ ಅಂತ ಬರ್ತಾರೆ. ಅಂದ್ರೆ ರೋಮ್ನಿಂದ, ಚೈನಾದಿಂದ ಮತ್ತೆ ಪರ್ಷಿಯನ್ಗಿಂದ, ಅರಬ್ ಕಂಟ್ರಿಗಳಿಂದ ವ್ಯಾಪಾರಕ್ಕೆ ಅಂತ ಬರೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಹೊಂದಿದ್ದಕ್ಕೆ ಅದು ಒಂದು ಅಡಿಪಾಯ ಆಯಿತು 500 ವರ್ಷಗಳ ಹಿಂದೆಯೇ. ಈಗಿನ ವಲಸಿಗರು ಬಂದು ಹೇಳ್ತಾರೆ ನಾವು ಬೆಂಗಳೂರು ಅಭಿವೃದ್ಧಿ ಮಾಡ್ತಿರೋದು ಅಂತ. ಇದೆಷ್ಟು ಸುಳ್ಳಲ್ವಾ? 350 ವರ್ಷಗಳ ಹಿಂದೆ ಆ ಮೊಘಲರ ದಾಳಿಯಿಂದ ರಕ್ಷಣೆ ಮಾಡೋಕ್ಕೋಸ್ಕರ ನಮ್ಮ ಮೈಸೂರು ಸಾಮ್ರಾಜ್ಯದ ಒಡೆಯರು ಚಿಕ್ಕದೇವರಾಯ ಒಡೆಯರವರು ಈ ಕೋಟೆಯನ್ನು ವಿಸ್ತರಣೆ ಮಾಡಿ ಮತ್ತೆ 2ನೇ ಹಂತದ ಅಭಿವೃದ್ಧಿಯನ್ನು ಮಾಡ್ಕೊಂಡು ಬರ್ತಾರೆ. ಹಾಗೆ 300 ವರ್ಷದ ಹಿಂದೆ ಬ್ರಿಟಿಷರ ದಾಳಿಯಿಂದ ಕನ್ನಡಿಗರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಮೈಸೂರು ಸಾಮ್ರಾಜ್ಯದಲ್ಲಿ ಚೀಫ್ ಕಮಾಂಡರ್ ಆಗಿದ್ದಂತ ಹೈದರ್ ಅಲಿ ಬೃಹದಾಕಾರದಂತ ಕಲ್ಲಿನ ಗೋಡೆಯನ್ನ ಕಟ್ತಾನೆ. ಅಲ್ಲುಗಾಡದಿರುವಂತ ಇದು ಸುಭದ್ರವಾದಂತ ಭದ್ರವಾದಂತ ಇದೊಂದು ಕಲ್ಲಿನ ಕೋಟೆಯನ್ನ ಕಟ್ತಾನೆ. 250 ವರ್ಷಗಳ ಹಿಂದೆ ಬ್ರಿಟಿಷರು ದಕ್ಷಿಣ ಭಾರತವನ್ನ ವಶಪಡಿಸ್ಕೋಬೇಕು ಅಂತ ಇಲ್ಲಿ ಬರ್ತಾರೆ. ಆವಾಗ ಪ್ರಮುಖವಾದ ಕೇಂದ್ರವಾಗಿದ್ದಂತಹ ಬೆಂಗಳೂರು ನಗರವನ್ನು ವಶಪಡಿಸ್ಕೊಳ್ಳೋಕೆ ಬರ್ತಾರೆ. ಆಗ ಇಲ್ಲಿ ಟಿಪ್ಪು ಒಂದು ಪ್ರಭಾವಶಾಲಿ ರಾಜನಾಗಿರ್ತಾನೆ. ಆಗ ಒಬ್ಬರನ್ನೇ ಟಿಪ್ಪುನ ಎದುರಿಸಕ್ ಆಗದೆ ಇರುವಂತ ಸಂದರ್ಭದಲ್ಲಿ ಅವರು ಆಗ ತಾನೇ 100 ವರ್ಷ ಇತಿಹಾಸ ಹೊಂದಿರತಕ್ಕಂಥ ಮರಾಠರು ಮತ್ತೆ ನಿಜಾಮರವರು ಈ 3 ಜನ ಮೈತ್ರಿಯೊಂದಿಗೆ ಆಂಗ್ಲ ಮೈಸೂರು ಯುದ್ಧ ನಡೆಯುತ್ತೆ ಕಾರ್ನವಾಲಿಸ್ ನೇತೃತ್ವದಲ್ಲಿ. ಅದು ಅವಾಗ ನಾವು ಈ ಬೆಂಗಳೂರು ಕೋಟೆಯನ್ನ ಕಳ್ಕೊಬಂದ ಪರಿಸ್ಥಿತಿ ಬರುತ್ತೆ. ಎಷ್ಟು ದುರಂತ ಅಂತಂದ್ರೆ ಈಗ 1600 ವರ್ಷ, ಬಟ್ ಆಗ 1300 ವರ್ಷದಿಂದ ಕಟ್ಟಿ ಹಂತ ಹಂತವಾಗಿ ಅಭಿವೃದ್ಧಿ ಹೊಂದಿರ್ತಕ್ಕಂಥ ನಮ್ಮ ಬೆಂಗಳೂರು ನಗರವನ್ನ ಮತ್ತೆ ಮೈಸೂರು ಸಾಮ್ರಾಜ್ಯದ ಅರ್ಧ ಭಾಗವನ್ನ ನಾವು ಕಳ್ಕೊಂಡು ಬಿಡ್ತೀವಿ. ತದನಂತರ ಮೈಸೂರು ಒಡೆಯರವರು ಸಾಕಷ್ಟು ಅಭಿವೃದ್ಧಿ, ನಮಗೆಲ್ಲ ಗೊತ್ತಿರೋಂಗೆ ಸಾಕಷ್ಟು ಅಭಿವೃದ್ಧಿಗಳನ್ನ ಮಾಡ್ತಾ ಬರ್ತಾರೆ. ಇದೆಲ್ಲ ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ವಲಸಿಗರಿಗೆ ನಾವು ಏನ್ ಹೇಳ್ಬೇಕು ಅಂತಂದ್ರೆ ಬೆಂಗಳೂರು ನಾವು ಕಟ್ಟಿದ್ದು, ನಾವು ಅಭಿವೃದ್ಧಿ ಮಾಡಿದ್ದು ಅಂತ ಹೇಳ್ತಾರಲ್ವಾ. ನಾವು ಹೇಳ್ಬೇಕಾಗಿರೋದಿಷ್ಟೇ, 1600 ವರ್ಷಗಳಿಂದ ಕಟ್ಟಿದಂತ ಈ ನಮ್ಮ ಕನ್ನಡ ಸಾಮ್ರಾಜ್ಯ ಮತ್ತೆ ಇಷ್ಟೊಂದು ಅಭಿವೃದ್ಧಿಯನ್ನು ಹಂತ ಹಂತವಾಗಿ ಮಾಡ್ಕೊಂಡ್ ಬಂದಿರುವಂತ ನಾವು ನಮ್ಮ ಬೆಂಗಳೂರು ಮತ್ತೆ ನಮ್ಮ ಕರ್ನಾಟಕ ಯಾವತ್ತಿದ್ರು ಕನ್ನಡಿಗರ ಸ್ವತ್ತು. ಇದನ್ನ ನಾವು ಅವರಿಗೆ ಹೇಳ್ಬೇಕಾಗಿರೋದು. ಕನ್ನಡಿಗರು ಯಾವಾಗಲೂ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು. ನೀವು ನೋಡುತ್ತಿರುವುದು ಕನ್ನಡ ಟ್ರೆಂಡಿಂಗ್ ಯೂಟ್ಯೂಬ್ ಚಾನೆಲ್.